ಅಮ್ಮ ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಅವಳೇನ್ ತಪ್ಪು ಮಾಡಿದ್ಲು ಅಂತ ಅವಳ ಮೇಲೆ ದ್ವೇಷ ನಿಂಗೆ? ಓಹೋ, ಬಾರೋ ಮಗನೇ ಬಾ. ನೀನು ನನಗ್ ಬುದ್ಧಿ ಹೇಳಕ್ ಬಂದಿದ್ಯಾ? ಹೆಂಡತಿ ಗುಲಾಮ ನೀನು. ಯಾವಾಗ್ಲೂ ಇವಳು ಸೆರೆಗಿಟ್ಕೊಂಡು ಸುತ್ತಿರ್ತೀಯ, ನನಗ್ ಬುದ್ಧಿ ಹೇಳ್ತೀಯ? ಇಲ್ಲ ಸುಮ್ಮನಿರೆ. ಅದಕ್ಕೂ ಈ ಮಗುಗೂ ಏನೇ ಸಂಬಂಧ? ಇವಳಿಗೆ ನೋವು ಕೊಟ್ರೆ ನಿಂಗೆ ಏನೇ ಸಿಗತ್ತೆ? ಸಿಗತ್ತೆ ರೀ, ನೆಮ್ಮದಿ ಸಿಗತ್ತೆ. ನನ್ನ ಮಗಳು ಅನುಭವಿಸ್ತಿರೋ ನೋವಿಗೆ ಸಮಾಧಾನ ಸಿಗತ್ತೆ. ನೀನೇನ್ ಮನುಷ್ಯಲ ರಾಕ್ಷಸಿನ? ಇನ್ನೊಬ್ರಿಗೆ ನೋವು ಕೊಟ್ಟು ನೀನ್ ಸಂತೋಷ ಪಡ್ತಿದ್ಯಾ? ಏನಪ್ಪ ಸುಕುಮಾರ, ಹೂ ಅಂದ್ರೆ ಹಾ ಅನ್ನಕ್ ಬರ್ತಿರ್ಲಿಲ್ಲ, ಇಷ್ಟೆಲ್ಲ ಮಾತಾಡಕ್ಕೆ ತಯಾರಿ ಕೊಟ್ಟಿದ್ದಾಳ ನಿನ್ ಹೆಂಡತಿ? ರೀ ಸುಮ್ಮನಿರ್ರಿ, ನೀವ್ಯಾಕೆ ಜಗಳ ಆಡ್ತೀರಾ? ಓಹೋ, ಮಳ್ಳಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ತಿದ್ದಾಳೆ ನೋಡೆ ಈಶಾನಿ. ರೂಮಲ್ಲಿ ಗಂಡನ್ಗೆ ಏನು ಗೊತ್ತಿಲ್ಲದೆ ಇರೋ ತರ ಕಿವಿ ಚುಚ್ಚಿ ಇಲ್ಲಿ ನಮ್ಮ ಮುಂದೆ ಅಮಾಯಕಿ ತರ. ಆಹಾ, ಇವಳನ್ನ ನೋಡಿ ಕಲಿಬೇಕು ನಾಟಕನ. ಅಮ್ಮ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ? ಈ ಮನೆಯವ್ರಿಗೆ ಏನು ಆಗಿಲ್ಲ. ಈ ಮನೆಗೊಂದು ಗ್ರಹಣ ಪಡ್ಕೊಂಡಿದೆ, ಅದನ್ನ ಬಿಡಿಸ್ತಾ ಇದ್ದೀನಿ. ನೋಡೋ, ನನ್ನ ಮಗಳು ಬಾಳ್ ಹಾಳು ಮಾಡಿದ ಈ ಹೆಣ್ಣು ಈ ಮನೆ ಬೇಡ. ನಿನ್ನ ಹೆತ್ತಿದ ತಪ್ಪಿಗೆ 3 ಹೊತ್ತು ನಿನ್ನ ಕೂರಿಸಿ ಅನ್ನ ಹಾಕ್ತೀನಿ. ಇವಳನ್ನ ಈ ಮನೆಯಿಂದ ಆಚೆ ಕಳಿಸು. ಇಲ್ಲ, ನಿನಗೆ ಇವಳೇ ಬೇಕು ಅಂತಿದ್ರೆ ನೀನು ಇವಳ ಹಿಂದೆನೆ ಹೊರಟೋಗು. ನನಗೆ ಮಗನೇ ಹುಟ್ಟಿಲ್ಲ ಅಂತ ತಲೆ ತೊಳ್ಕೊಂಡ್ಬಿಡ್ತೀನಿ. ಏನು ಮಾತಾಡ್ತಾ ಇದೆಯೇ? ಸುಮ್ನಿರ್ರಿ ನೀವು. ಏನೋ ತೀರ್ಮಾನ ಮಾಡಿದೆ? ನಿನಗೆ ಈ ಅಮ್ಮ ಬೇಕಾ, ಇವಳೇ ಬೇಕಾ? ಇವಳೇ ಬೇಕು ಅಂದ್ರೆ ನೀನು ಇವಳ ಹಿಂದೆ ಹೋಗ್ತಾ ಇರೋ. ನೀನು ಇವಳನ್ನ ಮನೆಯಿಂದ ಆಚೆ ಕಳಿಸ್ತೀಯೋ ಅಥವಾ ಇವಳ ಹಿಂದೆನೆ ಹೋಗ್ತಿರ್ತೀಯೋ ಡಿಸೈಡ್ ಮಾಡು. ಸಾಹೇಬ್ರು ಅಡ್ಗೆ ಮಾಡಕ್ ಹೋಗಿ ಆಟಮ್ ಬಾಂಬ್ ಮಾಡ್ಬಿಟ್ಟಿದ್ದಾರೆ. ಇದನ್ನೇನಾದ್ರೂ ಪಕ್ಕದ ದೇಶರು ಕೊಟ್ಬಿಟ್ರೆ ಬಾರ್ಡ್ರ್ ವಿಷಯ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಅದನ್ನ ತಿಂದವರು ಸತ್ತೇ ಹೋಗ್ಬಿಡ್ತಾರೆ. ರೀ ಸುಮ್ಮನೆ ಇರ್ರಿ, ಪಾಪ ಏನೋ ಟ್ರೈ ಮಾಡ್ತಿದಾರಪ್ಪ. ನೋಡಿ 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 ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ನೀವು ಇದ್ದೀರಾ, ಒಂದು ಕೆಲಸ ಹೇಳಿದ್ರೆ ಅದಕ್ಕೆ 4 ಕೆಲಸ ಸೇರಿಸಿ ನನಗೆ ಹೇಳ್ತೀರಾ. ಇದೊಂದು ಬಾಳೆನೆ ಬಾಳ ಅಲ್ಲ. ನಾನು ಕೇಳಿದ್ದೆ ಮದುವೆ ಆದ್ಮೇಲೆ ಮನುಷ್ಯರು ಬದಲಾಗ್ತಾರೆ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ಜೀವನನೇ ಬದಲಾಗ್ಬಿಟ್ಟಿದ್ಯಲೆ. ಅವಮಾನ ಅವಮಾನ ಅವಮಾನ. ಇದೊಂದು ಬಾಳ ಛೀ. ಎಲ್ಲ ಒರೆಸ್ಕೊಂಡು ಅಡಿಗೆ ಬೇಯಿಸ್ಕೊಂಡು ಅಯ್ಯಪ್ಪ, ಆಹಾ ನಳ ಮಹಾರಾಜ. ಏನೇ ಹೇಳೋ, ಕಾಲ ಈ ರೀತಿ ಬದಲಾಗಿದೆ ಅಂತ ಅನ್ಕೊಂಡಿರಲ್ಲ ಕಣೆ. ನನ್ನ ಕಂಡಿದ್ದ ನೋಡೋ ಕಾಲ. ಛೇ 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 ಛೇ. ನನಗೆ ಅವಮಾನ ಮಾಡಬೇಕು ಅಂತಾನೆ ಇಂಥ ಟಾಸ್ಕ್ ಕೊಡ್ತಾಳೆ ಇವಳು. ಇವ್ರು ನೋಡಿದ್ರೆ ಮುಖದ ಮೇಲೆ ಬೈತಾರೆ, ಅವಳು ನೋಡಿದ್ರೆ ಟಾಸ್ಕ್ ಅಂತ ಟಾರ್ಚರ್ ಕೊಡ್ತಾಳೆ. ಹೆಣ್ಮಕ್ಳು ಇಷ್ಟೊಂದು ಕಷ್ಟಪಡ್ಬೇಕಾ ಸೀರಿಯಸ್ಲಿ? ಏನು ನಡೀತಿದೆ ಇಲ್ಲಿ? ಅವಳು ಆಫೀಸ್ಗೆ ಹೋಗ್ತಿದ್ದಾಳೆ, ಇವರು ಮನೆ ಕೆಲಸ ಮಾಡ್ತಿದ್ದಾರೆ. ಯಾಕಿಷ್ಟು ಹಿಂಸೆ ಕೊಡ್ತಿದ್ದಾಳೆ ಇವ್ರಿಗೆ? ಯಾಕಪ್ಪ ನೀನು ಅಡುಗೆ ಮಾಡ್ತಿದ್ಯಾ? ಎಲ್ಲಿ ಅವಳು? ನೀನು ಆಫೀಸ್ಗೆ ಹೋಗ್ಲಿಲ್ವಾ? ನನಗೆ ಇವತ್ತು ಆಫೀಸ್ಗೆ ಹೋಗೋ ಮೂಡ್ ಇರಲಿಲ್ಲ, ಅದಕ್ಕೆ ಅವಳನ್ನ ಕಳಿಸ್ದೆ. ಫ್ರೀ ಆಗಿದ್ನಲ್ಲ, ಅಡುಗೆ ಟ್ರೈ ಮಾಡೋಣ, ನ್ಯೂ ಎಕ್ಸ್ಪೀರಿಯನ್ಸ್, ಅದಕ್ಕೆ ಮಾಡಕ್ಕೆ ಬಂದೆ. ಅಯ್ಯೋ, ಅದು ಸಾಂಬಾರಾಗಿಲ್ಲ, ಅದನ್ನ ಚೆಲ್ಬಿಡಪ್ಪ, ನಾನೇ ಮಾಡ್ಕೊಡ್ತೀನಿ. ಬೇಡ 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 ಬೇಡ, ನಾನೇ ಮಾಡ್ತೀನಿ. ಬೇಡ ಆಂಟಿ ಬೇಡ, ನಾನು ಈ ಮತ್ತೆ ಸಾಂಬಾರು ಇಸ್ಕೊಂಡೆ ಅಂತ ಆ ತಿಮ್ಮ ಆ ಸಿಂಹಕ್ಕೆ ಏನಾದ್ರು ಗೊತ್ತಾಗ್ಬಿಟ್ರೆ ಉಗ್ರ ನರಸಿಂಹ ಆಗಿ ಎಲ್ಲರ ಮೇಲೂ ರುದ್ರ ತಾಂಡವ ಶುರು ಮಾಡ್ಬಿಡುತ್ತೆ. ನಾನೇ ಮತ್ತೆ ಟ್ರೈ ಮಾಡ್ತೀನಿ. ಆ ಸಿಂಹನ ಹೇಗೆ ಕಟ್ಟಾಕ್ಬೇಕು ಅಂತ ನನಗೆ ಗೊತ್ತು. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಆಮೇಲೆ ನಿಂಗೆ ಸಾಂಬಾರು ತಂದ್ಕೊಡ್ತೀನಿ. ಥ್ಯಾಂಕ್ ಯು ಆಂಟಿ. ಇದನ್ನ ಸಾಲ ಅನ್ಕೊಳ್ಳಿ. ನೀವು 100 ml ಕೊಟ್ರೆ ನಾನು 1000 ml ಸಾಂಬಾರು ವಾಪಸ್ ಕೊಡ್ತೀನಿ. ಅಯ್ಯೋ, ನಿನ್ ಸಾಂಬಾರ್ ಸಾಲದ ಕತೆ. ಹೋಗಪ್ಪ, ರೆಸ್ಟ್ ಮಾಡು. ಓಕೆ.
ಅಯ್ಯೋ ಏನೋ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಈ ಟೈಮಲ್ಲಿ ನಾನು ಇಲ್ಲೇ ಇದ್ದು ಏನೂ ಮಾಡಲಿಲ್ಲ ಅಂದರೆ ಇವ್ರು ಎಲ್ಲರ ಕಣ್ಣಲ್ಲಿ ನಾನೇ ವಿಲನ್ ಆಗಿಬಿಡ್ತೇನೆ. ನೋ ಅಯ್ಯೋ ಇರ್ಲಿ ಬಿಡಮ್ಮ. ಇಲ್ಲೇ ಎಲ್ಲಾದರೂ ಮೂಲೆಯಲ್ಲಿದ್ದು ಹಾಳಾಗಿ ಹೋಗಲಿ. ಇವಳನ್ನ ಆಚೆ ಕಳಿಸಿದ ಪಾಪ ನಮಗೆ ಯಾಕೆ? ನೀನು ಗೊತ್ತಾಗಲ್ಲ, ಸುಮ್ಮನೆ ಇರೆ. ಇವಳು ಈ ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದು, ಈ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಇವಳು ಮುಖ ನೋಡ್ತಿದ್ರೆ ಇನ್ನು ಯಾಕೆ ಇಲ್ಲೇ ಅಮ್ಮ ನಡಿ. ಸುಮ್ಮನಿರಮ್ಮ, ಬೇಡ ಬಿಡಮ್ಮ ಅವಳನ್ನ. ಬಿಡ ಅಮ್ಮ ನಡಿ. ಯಾರನ್ನು ಮುಟ್ಟಿರೋದು? ಯಾರನ್ನ ಈ ಮನೆಯಿಂದ ಆಚೆ ಕಟ್ತಾ ಇರೋದು? ಈ ಮನೆ ಮಹಾಲಕ್ಷ್ಮಿ ಅವಳು, ನನ್ನ ಸೊಸೆ, ನನ್ನ ವಂಶದ ಕುಡಿನ, ತನ್ನ ಹೊಟ್ಟೆಯಲ್ಲಿ ಬೆಳೆಸ್ತಿರೋ ದೇವತೆ ಅವಳು. ಈ ಮಹಾತಾಯಿನ ನೀನ್ ಹೊರಗೆ ಕಳಿಸ್ತೀಯಾ? ಯಾರಾದ್ರೂ ಮುಟ್ಟಿದ್ರೆ ನಿಮ್ಮನ್ನು ಹೊರಗಡೆ ಹಾಕ್ತೀನಿ. ಇದು ಇದೆ. ನೀನು ಯಾವುದನ್ನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದಲ್ಲ, ಅದೇ ಇದು. ನಾನು ಯಾರ್ಯಾರೋ ಯಾವ್ದಾವ್ದೇ ತರ ಸುಳ್ಳು ಹೇಳೋದನ್ನ ನೋಡಿದ್ದೀನಿ. ನೀವು ಅಗ್ರಿಮೆಂಟ್ ಅಲ್ಲಿ ಮದುವೆ ಆಗಿ ಪ್ರೀತಿ ಪ್ರೇಮ ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ. ಯುವ ನಾನು ಅಗ್ರಿಮೆಂಟು ಹೇಳು. ಇನ್ನೊಂದು ಸುಳ್ಳು ರೆಡಿ ಆಗಿರುತ್ತಲ್ಲ, ಅದನ್ನು ಹೇಳು. ಇಲ್ಲ ಹೊಸ ಸುಳ್ಳು ಏನಾದ್ರೂ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಇದೇನ್ ಮಕ್ಕಳಾಟ ಏನಮ್ಮ? ಬದುಕು. ನೀವಿಬ್ರು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದೀರಾ, ಪ್ರೀತಿ ಪ್ರೇಮ ಅಂತ ನಾಟಕ ಮಾಡ್ತಾ ಇದ್ದೀರಾ.